ನನಗೆ ಅಣ್ಣವರು ಯಾಕೆ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ, ನಾವು ಚಿಕ್ಕ ವಯಸ್ಸಿದ್ದಾಗ ನಮ್ಮ ಮಧುಗಿರಿಯಲ್ಲಿ ನಮ್ಮ ತಂದೆಯವರು ಮಧುಗಿರಿಯಲ್ಲಿ ಪ್ರತಿ ವಾರ ಬುಧವಾರ ಸಂತೆ ಆಗೋದು. ಆ ಸಂತೆ ದಿನ ನನ್ನ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೂ ನನ್ನ ನಮ್ಮ ಅಪ್ಪಾಜಿಗೆ ಸೈಕಲಲ್ಲಿ ಕರ್ಕೊಂಡು ಹೋಗೋರು ಮಧುಗಿರಿಗೆ, ಬಾರ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತೀನಿ, ರಾಜ್ಕುಮಾರ್ ಸಿನಿಮಾ ಬಂದಿದೆ ಅಂತ. ಹಂಗಾಗಿ ಪ್ರತಿ ಬುಧವಾರಗಳು ಸಿನಿಮಾ ನೋಡಿ 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 ಆ ರಾಜ್ಕುಮಾರ್ ಬಗ್ಗೆ ಆ ರಕ್ತದಲ್ಲೆಲ್ಲ ಮೈ ನವಿರೇಳಿಸುವಂತಹ ಒಂದು ಅಭಿಮಾನವನ್ನ ನಾನು ಬೆಳೆಸ್ಕೊಂಡಿದ್ದೀನಿ ಅಣ್ಣವರ ಬಗ್ಗೆ. ಅವರ ಎಲ್ಲಾ ಸಿನಿಮಾಗಳನ್ನ ನೋಡಿದ್ದೀನಿ, ಒಂದನ್ನು ಬಿಡ್ತಿರ್ಲಿಲ್ಲ. ಬರೀ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳನ್ನ ಹಾಕೋರು ಅವಾಗ ಆ ಕಾಲದಲ್ಲಿ. ಎಲ್ಲವೂ ಯಾವುದನ್ನು ಬಿಡ್ತಾರೆ, ನ್ಯಾಯವೇದ್ಯವರಾಗಿರ್ಬೋದು, ಸಾಕ್ಷಾತ್ಕಾರ ಆಗಿರ್ಬೋದು, ಸತ್ಯ ಹರಿಶ್ಚಂದ್ರ ಸಿನಿಮಾ, ಈ ತರ ಎಲ್ಲಾ ಸಿನಿಮಾಗಳನ್ನ ನೋಡಿರೋದ್ರಿಂದ ಅವರಲ್ಲಿ ಇರುವಂತಹ ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ನಾವು ಮಕ್ಕಳಿಗೆ ಅವರ ಒಂದು ವಿಚಾರಧಾರೆಗಳನ್ನ ಹೇಳ್ಬೇಕು ಅನ್ನೋದು ನನ್ನ ಆಸೆ. ಅವರನ್ನ ನಾವು ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಂದ್ರೆ, ಅವ್ರು ಇನ್ನೂ ಇರಬೇಕಾಗಿತ್ತು, ಇರಬೇಕಾಗಿತ್ತು ಅವರು. ಆದರೆ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ. ಇವತ್ತಿಗೆ ಅವರು ಕಾಲವಾಗಿ 20 ವರ್ಷಗಳಾಗಿದ್ದಾವೆ. ಇವತ್ತು 20ನೇ ವರ್ಷದ ನಾವು ಪುಣ್ಯ ಸ್ಮರಣೆಯನ್ನ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ದೇವಸ್ಥಾನವಾಗಿ ಪರಿವರ್ತನೆ ಆಗಿದೆ. ನಾವು ದೇವಸ್ಥಾನಗಳಿಗೆ ಹೇಗೆ ನಮ್ಮ ಮನೆ ದೇವರಿಗೆ ನಾವು ಹೋಗ್ತೀವೋ ಅದೇ ರೀತಿ ಇಲ್ಲಿ ಪ್ರತಿದಿನ ಪ್ರತಿ ಸಮಾರಂಭಗಳಲ್ಲಿ ಜನರು ಆಗಮಿಸಿ ಅವರ ಒಂದು ಇದಕ್ಕೆ ಪಾತ್ರರಾಗ್ತಾ ಇದ್ದಾರೆ. ನಾನು ಪ್ರತಿ ವರ್ಷನೂ ಬರ್ತಿದ್ದೀನಿ ಸರ್, ಪ್ರತಿ ವರ್ಷ ಬರ್ತೀನಿ. ಪ್ರತಿ ವರ್ಷ ನಾನು ಬುದ್ಧಿ ತಿಳಿದಾಗಿಂದ ಅವರು ಪ್ರತಿ ವರ್ಷದ ಹುಟ್ಟಿದಬ್ಬಕ್ಕೂ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಪುನೀತ್ ಅಣ್ಣವ್ರದ್ದು ಹುಟ್ಟಿದಬ್ಬ ಆಗಿರ್ಬೋದು, ರಾಜಣ್ಣವ್ರ ಹುಟ್ಟಿದಬ್ಬ ಆಗಿರ್ಬೋದು, ಶಿವಣ್ಣವ್ರ ಹುಟ್ಟಿದಬ್ಬ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಭಾಗವಹಿಸ್ತಿರ್ತೀವಿ, ಯಾವುದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನು ಸುಮಾರು ಕೆಲವೊಂದು ಬೆರಳಿಕೆಯಷ್ಟು ಇಲ್ಲದೆ ಇರ್ಬೋದು, ನಾವು ಕಣಿ ಕಾಣದೇ ಬಿಟ್ಟಿರ್ಬೋದು. ಅಷ್ಟು ಬಿಟ್ರೆ ಸುಮಾರು ಎಲ್ಲಾ ಸಿನಿಮಾಗಳನ್ನ ನೋಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸರ್. ಇಷ್ಟವಾದ ಡೈಲಾಗ್ ಹೇಳ್ಬೇಕಾ ಸರ್? ಡೈಲಾಗ್ ಅಂದ್ರೆ ಜೀವನ ಚೈತ್ರ ಸಿನಿಮಾದಲ್ಲಿ ಅಣ್ಣವರು ಕೊನೆಯ ಒಂದು ಘಟ್ಟದಲ್ಲಿ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾಗ ಇನ್ನೇನು ಬರದೇ ಇಲ್ವೇನೋ ಅಂತ ಅನ್ಕೊಂಡಿದ್ ಮಕ್ಕಳೆಲ್ಲ ಸಮಾರಂಭ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಆ ಸಮಯದಲ್ಲಿ ಅವರು ಒಳಗ್ ಬಂದಾಗ ನೋಡ್ತಾರೆ, ಅಲ್ಲೆಲ್ಲ ಏನು ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಅವಾಗ ಹೇಳ್ತಾರೆ, ಮೀನಾಕ್ಷಿ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ನೀನು, ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ, ನಿನಗೆ ಅದೃಷ್ಟ ಇಲ್ಲ, ಕಣ್ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನು ಬದುಕಿರ್ಬೇಕಾಗಿತ್ತು, ಇವತ್ತು ನೀನು ನೋಡ್ಬೇಕಾಗಿತ್ತು, ನಿನ್ ಜನ್ಮ ಪಾವನವಾಗಿ ಹೋಗ್ತಿತ್ತು. ಯಾವ ಮನೆಯಲ್ಲಿ ಜಪ ತಪ ಹೋಮ ಪುನಸ್ಕಾರಗಳು ನಡೀತಾ ಇತ್ತು, ಯಾವ ಮನೆ ದೇವರ ಗುಡಿಯೇ ಆಗಿತ್ತೋ ಅಂತ ಮನೆಯಲ್ಲಿ ಇವತ್ತಿನ ದಿವಸ ಕುಡಿಕರ ಸಮಾರಾಧನೆ. ಸಾರ್ಥಕವಾಯಿತು, ನಿಮ್ಮಂತ ಮಕ್ಕಳನ್ನ ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು. ಸಿಡಿಲು ಬಡ್ದು ಕ್ಷಾಮ ಬಂದು ಬಿರುಗಾಳಿ ಸಿಕ್ಕಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಬಂದಿಲ್ವಲ್ಲ. ನಾಡ ನುಡಿಗೆ ಬಂದ್ರೆ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡು, ಆಮೇಲೆ ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಆಡಿರುವಂಥ ಹಾಡುಗಳು, ಆಮೇಲೆ ಮಯೂರ ಸಿನಿಮಾದಲ್ಲಿ ನಾನಿರುವುದೇ ನಿಮಗಾಗಿ, ಸಂಪತ್ತಿಗೆ ಸವಾಲಲ್ಲಿ ಆಡಿರುವಂಥ ಅವರ ಸ್ವಂತ ಗೀತೆ, ಇವೆಲ್ಲವೂ ನಾವು ಕನ್ನಡದ ನಾಡ ನುಡಿಗೆ ಒಪ್ಪಿಸುವಂಥ ಗೀತೆಗಳೇ ಆಗಿದ್ದಾವೆ ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸ್ವಂತ ಊರು ಮಧುಗಿರಿ, ತುಮಕೂರು ಜಿಲ್ಲೆ. ನಾನು ಕೆಲಸ ಮಾಡ್ತಾ ಇರೋದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ. 3 ವರ್ಷ ಇದ್ದಾಗಿಂದನೂ ಪಿಕ್ಚರ್ ನೋಡ್ಕೊಂತಾನೆ ಬೆಳೆದ್ವಿ. ಸೊ ಅಣ್ಣವರಲ್ಲಿ ಅವರ ಒಂದು ಸ್ಫೂರ್ತಿಯಿಂದ ನಾವು ಇಲ್ಲಿ ಈ PhD ಮುಗಿಸಿ ಒಂದು ಜೀವನದ ಹಂತವನ್ನು ಮುಟ್ಟಿದ್ವಿ. ಆಮೇಲೆ ಅಣ್ಣವ್ರ ಬಗ್ಗೆ ತುಂಬ ಅಭಿಮಾನ. ಎಲ್ಲ ಪಿಕ್ಚರ್ನು ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. 206 ಪಿಕ್ಚರಲ್ಲಿ ಆಲ್ಮೋಸ್ಟ್ 200 ಮೇಲೆ ನೋಡಿದ್ವಿ ಪಿಕ್ಚರ್. ಇಷ್ಟವಾದ ಪಾತ್ರ ಯಾವುದು? ಬಬ್ರುವಾಹನ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅರ್ಜುನ ಪಾತ್ರರೇ, ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರಿಯೊಡನೆ ಹೋರಾಡಿ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನು, ಆಗ್ರಹಗಳಾಗು ಹರಿಗಳಂ ನಿಗ್ರಹಿಸು ವ್ಯಾಘ್ರನಿವನೋ, ಉಗ್ರ ಪ್ರತಾಪಿ. ಹೋ ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ,
ನೂಕುರಂಗಳ ಕಟ್ಟಿ ನಟಿಸಿ ಥಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸುವೆ ಹೋಗಲೋ ಸಿಕಂಡಿ. ಈ ಪಡಪಡ ಸಿಕಂಡಿ ಎಂದಡಿಗಡಿಗೆ ನುಡಿಯ ಬೇಡಲೋ ಮೂಡ. ಕಂಡದೆಯ ಖಂಡಿಸುತ್ತ ರಣಚಂಡಿ ಗೌತಣವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಕುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ಪಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರು ವಾಹನ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜಯವಾಗಲಿ. ಅಲ್ಲ, ಇಷ್ಟು ಉದ್ದ ಒಂದು ಡೈಲಾಗ್ ನೀವು ನೆನ್ಪಿಡ್ಕೋಬೇಕಂದ್ರೆ ಎಷ್ಟು ಸಲ ಬಬ್ರು ಅನ್ನೋ ಪಿಕ್ಚರ್ ಆಲ್ಮೋಸ್ಟ್ ಒಂದು 25 ಸಲ ಮೇಲೆ ನೋಡಿರ್ಬೋದು. ಹೌದು. ನಾವೆಲ್ಲ ಕಾಲೇಜ್ ಪ್ರೊಫೆಸರು. ಸೊ ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲ ಅಣ್ಣವರ ಹಾಡುಗಳನ್ನು ಆಮೇಲೆ ಎಲ್ಲ ಪಾತ್ರಧಾರಿಗಳನ್ನು ಸಹಿತ ನಾವು ಮಾಡಿಸಿದ್ವಿ. ಪಾತ್ರದಲ್ಲಿ ತನ್ಮಯತೆ ಕಾಣಬೇಕು ಅಂದ್ರೆ ಫಸ್ಟ್ ನಾವು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ನೋಡೇ ಕಲಿಬೇಕು. ಆಮೇಲೆ ನೆಕ್ಸ್ಟ್ ಎಲ್ಲ ವಿಷ್ಣುವರ್ಧನ್, ಅಂಬರೀಷ್ ಇವರೆಲ್ಲ ಧೀಮಂತ ನಾಯಕರೆಲ್ಲ ಅವ್ರ ಥರವಾಗಿ. ಈಗಿನ ಜನ್ರೇಷನ್ನು ಅಷ್ಟಕ್ಕೊಂದು ಇನ್ವಾಲ್ವ್ಮೆಂಟ್ ಆಗ್ತಾಯಿಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಕಾದಂಬರಿಗಳ ಮೂಲಕ ಪಿಕ್ಚರ್ಗಳು ಬರ್ತಾ ಇಲ್ಲ ಈಗ. ಮೊದಲೆಲ್ಲ ರಾಜ್ಕುಮಾರ್ ಅಲ್ಲಿ, ಬೀಡರ್ ಕಣ್ಣಪ್ಪ, ಭಕ್ತಿ ಪ್ರಧಾನ ಸಂತ ತುಕಾರಾಮದಲ್ಲಿ ಅವ್ರ ಪಾತ್ರ ನೋಡಿಬಿಟ್ಟು ಎಷ್ಟೋ ಜನ ಭಕ್ತ ಕುಂಬಾರ, ಎಷ್ಟೋ ಜನ ಭಾಳ ಅಗ್ದಿ ಕನ್ವರ್ಟ್ ಆಗಿದ್ದಾರೆ. ಅಂದ್ರೆ ತಮ್ಮನ್ನು ತಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವ್ರು ಯಾವುದೇ ಪಿಕ್ಚರ್ ನೋಡ್ರಿ ನೀವು ಯಾವುದೋ ಒಂದು ಮಾರ್ಗದರ್ಶನ ಕೊಡ್ತದೆ ಜೀವನಕ್ಕೆ. ಪ್ರತಿ ವರ್ಷ ಬರ್ತೀರಾ ಸರ್? ಇಲ್ಲ, ಈಗ 2ನೇ ಟೈಮ್ ಬರೋದು. ಆಲ್ಮೋಸ್ಟ್ 2010ರಲ್ಲಿ ಒಂದು ಸಲ ಬಂದಾಗ ವ್ಯಾಲ್ಯೂಷನ್ ಬಂದಾಗ ನೋಡಿದ್ದೀವಿ. ಸೊ ಇದು 2ನೇ ಸಲ ಫ್ಯಾಮಿಲಿ ಜೊತೆ ಬಂದಿವಿ ಎಲ್ಲರೂ. ಗದಗಿಂದ ಬಂದಿರಾ? ಗದಗಿಂದ ಏನಕ್ಕೆ ಬಂದಿರಾ? ಬೆಂಗಳೂರಿಗೆ. ಈಗ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿದ್ದೀರಾ, ಹೆಂಗ್ ಅನಿಸ್ತಾ ಇದೆ? ನೋಡಕ್ಕಂತ ಬಂದಿದ್ದಾರೆ. ಅವರೆಲ್ಲ ಪಿಕ್ಚರ್ ನೋಡಿರಾ? ಪಿಕ್ಚರ್ ನೋಡಿ ಹೇಗೆ ಅನಿಸ್ತದೆ? ಚಲೋ ಅನ್ಸುತ್ತೆ. 20 ವರ್ಷ ಆಯ್ತು ಅವರು ನಮಗಾಗಲಿ. ಏನಂತ ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅದಾರಂತೆ. ಅಪ್ಪು ರಪ್ಪ ಅವ್ವ ಕೊಟ್ಟು ಎಷ್ಟು ಪಿಕ್ಚರ್ ನೋಡಿರಿ ಅವ್ರದ್ದು? ನೋಡೇವ್ರಿ, ಜಗ್ಗು ನೋಡೇವ್ರಿ. ಟಿವಿಯಾಗ ಪಿಕ್ಚರ್ ಕೂಡ ನೋಡಿ. ಅವಾಗಿನ ಪಿಕ್ಚರ್ಗೂ ಇವಾಗಿನ ಪಿಕ್ಚರ್ಗೂ ಹೆಂಗಿದಾವ್ರಿ? ಚಲೋ ಐತ್ರಿ. ಚಲೋ ಐತ್ರಿ. ಹ್ಞೂ. ಮತ್ತೇನಂತೀರಿ ರಾಜ್ಕುಮಾರ್ ಬಗ್ಗೆ? ಭಾಳ ಇಷ್ಟ ಅದಾರ್ರಿ ಅವ್ರು ನಮ್ಗೆ. ನಾಟಕ ನೋಡಕ್ ಬಂದೀವ್ರಿ. ಎಲ್ಲಿಂದ ಬಂದಿರಿ ನೀವು? ನಾವು ಗದಗಿಲಿದ್ದ ಬಂದೀವ್ರಿ.